ಮಾಂಟೇಶ್ ನಗರದಲ್ಲಿ ಒಂದು ಶೂಟಿಂಗ್ ಇನ್ಸಿಡೆಂಟ್ ಆಗಿದೆ. ಇದರಲ್ಲಿ ಒಬ್ಬರು ವಿಕ್ಟಿಮ್ ಪ್ರಣೀತ್ ಅಂತ ಅವ್ರ ಮೇಲೆ ಸ್ವಲ್ಪ ಗಾಯ ಆಗಿದೆ. ಸೊ ಈ ಪ್ರಕಾರ ನಿನ್ನೆ ಮಾಲ್ಮರ್ಟಿ ಪೊಲೀಸ್ ಸ್ಟೇಷನ್ದಲ್ಲಿ 2 ಕೇಸಸ್ ನಾವು ರಿಜಿಸ್ಟರ್ ಮಾಡಿದ್ವಿ. ಕ್ರೈಮ್ ನಂಬರ್ 209/24 ಮತ್ತು ಕ್ರೈಮ್ ನಂಬರ್ 210/24. ಈ 2 ಕೇಸಲ್ಲಿ ಸರಕ್ಕೆ ನಾವು 3 ಆರೋಪಿಗಳು ನಾವು ಈಗ ಸೆಕ್ಯೂರ್ ಮಾಡಿದ್ವಿ. ಈಗ ಅವ್ರದ್ದು ಇಂಟರ್ಗೇಷನ್ ಅದು ಆಗ್ತಾಯಿದೆ. ಈಗ ನಾವು ವಿಚಾರ ಮಾಡ್ತಾಯಿದ್ವಿ, ಇದು ಕಾರಣ ಏನಿದೆ, ಯಾಕೆ ಈ ಥರ ಮಾಡಿದ್ರಂತೆ ಅದು ವಿಚಾರ ನಡೀತಾ ಇದೆ. ಕಾರಣ ಅಂದರೆ ಸರಕ್ಕೆ ನಮಗೆ ಏನು ಬಂದಿದೆ, ಅವರು ವಿಕ್ಟಿಮ್ ಅವರು ಇನ್ನೊಬ್ಬರು ಹುಡುಗಿ ಜೊತೆಗೆ ಸ್ವಲ್ಪ ಲವ್ ಅಫೇರ್ ಇತ್ತು ಮೊದಲಿಂದ. ಆಮೇಲೆ ಅವ್ರ ನಡುವೆ ಸ್ವಲ್ಪ ಪ್ರಾಬ್ಲಮ್ ಬಂದಿದೆ. ನಿನ್ನೆ ಅವರು ಮತ್ತು ಇನ್ನೊಬ್ಬರು ಹುಡುಗಿ ಮನೆಗೆ ಅವರು ಹೋಗಿದ್ದಾರೆ. ಸೊ ಇನ್ನೊಬ್ಬರು ಹುಡುಗಿ ಜೊತೆಗೆ ಮಾತಾಡಿದಾಗ ಅವರು ಸ್ವಲ್ಪ ಹಾಗೆ ಹೇಳಿದರೆ, ನನ್ನ ಗರ್ಲ್ಫ್ರೆಂಡ್ ಜೊತೆಗೆ ಸ್ವಲ್ಪ ಈ ಥರ ಪ್ರಾಬ್ಲಮ್ ಆಗಿದೆ ಅಂತ. ಆಮೇಲೆ ಆ ಹುಡುಗಿ ಮತ್ತು ಅವ್ರ ಗರ್ಲ್ಫ್ರೆಂಡ್ಗೆ ಕಾಲ್ ಮಾಡಿದರೆ, ಬನ್ನಿ ಡಿಸ್ಕಸ್ ಮಾಡೋಣ ಅಂತ. ಸೊ ಬಂದಾಗ ಮತ್ತೆ ಸ್ವಲ್ಪ ಕಿರಿಕಿರಿ ಆಗಿದೆ, ಜಗಳ ಆಗಿದೆ. ಮತ್ತು ಆ ಹುಡುಗಿನ ಸಿಸ್ಟರ್ ಮತ್ತು ಬ್ರದರ್ಸ್ ಅಂತ ಆ ಮನೆಗೆ ಬಂದು ಮತ್ತು ಅಲ್ಲಿ ಗಲಾಟೆ ಮಾಡಿದರೆ ಮತ್ತು ಈ ಥರ ಶೂಟಿಂಗ್ ಆಗಿದೆ. ಈಗ ನಾವು ವಿಚಾರ ಮಾಡ್ತಾ ಇದ್ವಿ. ಈಗ ನಮಗೆ ಏನು ಗೊತ್ತಿದೆ, ಬರೀ ಅದು ಹುಡುಗಿ ಹೆಸರು ನಮಗೆ ಗೊತ್ತಿದೆ. ಈಗ ಅವ್ರ ಜೊತೆಗೆ ಮತ್ತು ಯಾರ್ಯಾರು ಬಂದಿದ್ದಾರೆ ಅದು ನಮಗೆ ಗೊತ್ತಿಲ್ಲ. ಈಗ ವಿಚಾರ ಮಾಡ್ತಾ ಇದ್ವಿ. ಬಿಕಾಸ್ ನೋ ಒನ್ ನೋಸ್ ಅಲ್ಲ, ಆ ವಿಕ್ಟಿಮ್ ಕೂಡ ಅವ್ರಿಗೆ ಗೊತ್ತಿಲ್ಲ ಯಾರು ಬೇರೆ ಆರೋಪಿಗಳು ಯಾರು ಇದರಂತೆ. ಮತ್ತು ಹುಡುಗಿ ಕೂಡ ಅವ್ರ ಹತ್ರ ಕೂಡ ಯಾವುದೂ ಮಾಹಿತಿ ಇಲ್ಲ ಯಾರು ಬೇರೆ ಆರೋಪಿಗಳು ಇದ್ದಾರೆ ಅಂತ. ಸೊ ಈಗ ನಾವು ವಿಚಾರ ಮಾಡ್ತಾ ಇದ್ವಿ. ಅದು ವಿಚಾರ ಮಾಡಬೇಕು. ಅಂದರೆ ಅವ್ರ ಸ್ಟೇಟ್ಮೆಂಟ್ ಪ್ರಕಾರ ಅವನು ವಿಕ್ಟಿಮ್ ಅವ್ರ ಮನೆಗೆ ಇದು ನಾನ್ ವೆಜ್ ತಿನ್ನಲಿಕ್ಕೆ ಸಲುವಾಗಿ ಬಂದಿದ್ದಾರೆ. ಅದು ಅವ್ರ ಪತ್ರ ಸರಕ್ಕೆ ನಮ್ಮ ಹತ್ರ ಮಾಹಿತಿ ಇದೆ. ಏನು ಅವರು ಸೇಲ್ಸ್, ಇದು ಮೆಡಿಕಲ್ ಸೇಲ್ಸ್ ರಿಪ್ರೆಸೆಂಟೇಟಿವ್ ಇದ್ದಾರೆ. ಸೊ ಅದು ಕೆಲಸ ಅವ್ರದ್ದು. ಅದು ಏನು ನಾವು ವಿಚಾರ ಮಾಡ್ತಾ ಇದ್ವಿ. ಏನು ಅವರು ಯಾವುದು ಶೋರೂಮ್ದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ಫ್ರೆಂಡ್ ಇದರಂತೆ ಹೇಳ್ತಾ ಇದ್ದಾರೆ. ಸೊ ನಿನ್ನೆ ಅವ್ರ ಮನೆಗೆ ಇದು ನಾನ್ ವೆಜ್ ತಿನ್ನಲಿಕ್ಕೆ ಹೋಗಿದ್ದಾರೆ. ಅಂದರೆ ವಿಕ್ಟಿಮ್ ಹೇಳ ಪ್ರಕಾರ ನಿಧಾನ್ ಅಂದರೆ ಮೊದಲು ಅವ್ರ ಜೊತೆಗೆ ಸ್ವಲ್ಪ ರಿಲೇಷನ್ಶಿಪ್ ಇದೆಯಂತೆ ಅಂತ ಹೇಳ್ತಾ ಇದ್ರಿ. ಅದು ನಾವು ಇನ್ನೂ ವಿಚಾರ ಮಾಡಬೇಕು. ಅವ್ರು ಹೇಳ ಪ್ರಕಾರ ಬ್ರದರ್ಸ್ ಇದ್ದಾರಂತೆ. ಅದು ಈಗ ನಾವು ಚೆಕ್ ಮಾಡಬೇಕು. ಅವರು ಕರೆಸಿದ್ದಾರೆ. ಆ್ಯಕ್ಚುಲಿ ಬನ್ನಿ ಅಂತ ಡಿಸ್ಕಷನ್ ಮಾಡೋಣ ಅಂತ ಅವರು ಕರೆಸಿದ್ದಾರೆ. ಈಗ ವಿಚಾರ ಮಾಡಬೇಕು ಆ ವಿಷಯ ಬಗ್ಗೆ.